ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ರೆ ಮಾಡಬೇಕು. ಹಿರಿಯರು ಹೇಳಿರುವ ವಾಸ್ತು ಮತ್ತು ಪರಂಪರೆಯ ಆಧಾರಿತ ಮಾಹಿತಿ. ಈ ನಿಯಮಗಳು ವೈಜ್ಞಾನಿಕ ದೃಷ್ಟಿಯಿಂದಲೂ ಕೆಲವು ಅಂಶಗಳಲ್ಲಿ ಅರ್ಥಗರ್ಭಿತವಾಗಿವೆ. ಉದಾಹರಣೆಗೆ 1. ಮಂಚದ ಎರಡೂ ಬದಿಯಲ್ಲಿಯೂ ಜಾಗ ಇರಬೇಕು. ವೈಜ್ಞಾನಿಕ ಕಾರಣ: ಹಾಸಿಗೆ ಗೋಡೆಗೆ ಒರೆಯಿಟ್ಟರೆ ಗಾಳಿ ಸರಾಗವಾಗಿ ಹರಿಯುವುದಿಲ್ಲ, ಧೂಳು ತೇವದ ಸಮಸ್ಯೆ ಉಂಟಾಗಬಹುದು. ಹಾಗೆ ಇಬ್ಬರು ಸ್ವತಂತ್ರವಾಗಿ ಹಾಸಿಗೆಯಲ್ಲಿ ಮಲಗಲು ಅವಕಾಶ ನೀಡುತ್ತದೆ. 2. ಮಂಚದ ಕೆಳಗೆ ಕಬ್ಬಿಣದ ವಸ್ತು ಇಡಬಾರದು. ವೈಜ್ಞಾನಿಕ ಕಾರಣ: ಕಬ್ಬಿಣದ ವಸ್ತುಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಉಂಟುಮಾಡಬಹುದು, ಇದು ನಿದ್ರೆಗೆ ಹಾನಿಕಾರಕ. ಇಷ್ಟ ಇಲ್ಲದೆ ಇಂತಹ ವಸ್ತುಗಳು ಧೂಳು ಸೆಳೆಯುವ ಸ್ವಭಾವ ಹೊಂದಿದ್ದು ಅಲರ್ಜಿಯ ಸಾಧ್ಯತೆ ಇದೆ. 3. ಪತಿ ಬಲಭಾಗ, ಪತ್ನಿ ಎಡಭಾಗ ಮಲಗಬೇಕು. ವಾಸ್ತುನಿಷ್ಠ ಕಾರಣ: ಇದು ಚಕ್ರಗಳ ಸಮತೋಲನ ಮತ್ತು ದೈಹಿಕ ಶಕ್ತಿಯೊಂದಿಗೆ ನಂಟು ಹೊಂದಿದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. 4. ಮಂಚ ಮರದ್ದಾಗಿದ್ರೆ ಉತ್ತಮ. ವೈಜ್ಞಾನಿಕ ಕಾರಣ: ಮರದ ಹಾಸಿಗೆ ತಾಪಮಾನವನ್ನು ಸಮತೋಲನಗೊಳಿಸುತ್ತದೆ ಮತ್ತು ವಿದ್ಯುತ್ ಅಲೆಗಳನ್ನು ಕಡಿಮೆ ಮಾಡುತ್ತದೆ. ಕಬ್ಬಿಣದ ಹಾಸಿಗೆಗಳು ಸ್ಥಿರ ವಿದ್ಯುತ್ ಸ್ಟಾಟಿಕ್ ಎಲೆಕ್ಟ್ರಿಸಿಟಿ ಸಂಗ್ರಹಿಸಬಹುದು. 5. ಹಾಸಿಗೆಯ ಎದುರು ಕನ್ನಡಿ ಇರಬಾರದು. ವೈಜ್ಞಾನಿಕ ಮತ್ತು ಮಾನಸಿಕ ಕಾರಣ: ಕನ್ನಡಿಯಿಂದ ಪ್ರತಿಫಲನ ಉಂಟಾಗುವುದರಿಂದ ಮಿದುಳಿನ ಚಟುವಟಿಕೆ ಹೆಚ್ಚಾಗಬಹುದು, ಇದು ನಿದ್ರೆಗೆ ತೊಂದರೆ ತರುತ್ತದೆ. ಕೆಲವು ಮನೋಧರ್ಮಶಾಸ್ತ್ರಗಳ ಪ್ರಕಾರ ರಾತ್ರಿ ತಡವಾಗಿ ಕನ್ನಡಿಯಲ್ಲಿನ ಪ್ರತಿಫಲನ ಭ್ರಮೆ ಮೂಡಿಸಬಹುದು. 6. ಕೊಠಡಿಯಲ್ಲಿ ಕಪ್ಪು ಬೂದು ಬಣ್ಣ ಬಳಸಬಾರದು. ಮನೋಧರ್ಮಶಾಸ್ತ್ರ: ಇವು ಗಣಾತ್ಮಕ ನೆಗೆಟಿವ್ ಬಣ್ಣಗಳೆಂದು ಪರಿಗಣಿಸಲ್ಪಟ್ಟಿವೆ. ಗುಲಾಬಿ, ಹಳದಿ, ನೀಲಿ, ಹಸಿರು ಬಣ್ಣಗಳು ಮನಸ್ಸಿಗೆ ಶಾಂತಿ ತರುತ್ತವೆ. 7. ಹೊಲಿಗೆ ಮಷೀನ್, ಸೂಜಿ, ಕತ್ತರಿ ಇಡಬಾರದು. ಮನೋವಿಜ್ಞಾನ: ಇವು ಅಪಾಯದ ಭಾವನೆಯನ್ನು ಮನಸ್ಸಿನಲ್ಲಿ ಮೂಡಿಸಬಹುದು, ಇದು ಅಜಾಗರೂಕತೆಯಿಂದ ತೊಂದರೆ ಉಂಟುಮಾಡಬಹುದು. 8. ಬೆಳಿಗ್ಗೆ ಎದ್ದು ಸೂರ್ಯೋದಯ ನೋಡುವುದು ಉತ್ತಮ. ಆರೋಗ್ಯ ಕಾರಣ: ಬೆಳಗಿನ ಸೂರ್ಯನ ಬೆಳಕು ವಿಟಮಿನ್ ಡಿ ನೀಡುತ್ತದೆ ಮತ್ತು ದೈನಂದಿನ ಚಕ್ರವನ್ನು ಸರಿಯಾಗಿ ಹೊಂದಿಸುತ್ತದೆ, ಇದು ಆರೋಗ್ಯಕರ ಜೀವನ ಶೈಲಿಗೆ ಸಹಾಯಕ. ಈ ನಿಯಮಗಳಲ್ಲಿ ಕೆಲವು ವೈಜ್ಞಾನಿಕ ಸಮರ್ಥನೆಯಿದೆ ಮತ್ತು ಇನ್ನು ಕೆಲವು ವಾಸ್ತು ಮತ್ತು ಪುರಾತನ ಸಂಪ್ರದಾಯಗಳ ಭಾಗವಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.